ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ ಅಂದ್ಕೋತೀನಿ. ಅಫ್ಕೋರ್ಸ್ ಬನ್ನಿ, ಇವತ್ತಿನ ಕ್ಲಾಸಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ಗೆ ರಿಪೋರ್ಟೆಡ್ ಸ್ಪೀಚ್ ಕೂಡ ಅಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ನಾನು ಕೇವಲ ಅಷ್ಟೇ ಅಲ್ಲ, ಮತ್ತು ಇದು ತುಂಬ ಇಂಪಾರ್ಟೆಂಟ್ ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚಸ್ನ ಹೇಗೆ ಮಾಡಬೇಕು, ಆ ಥರ ರೂಲ್ಸ್ ಏನಿದೆ, ಟೆನ್ಸ್ ರೂಲ್ಸ್ ಏನಿದೆ, ಅದರ್ ಫಾರ್ಮುಲಾ ಏನಿದೆ ಅಂತ ಇದು ಫಾರ್ಮುಲಾ ಬಗ್ಗೆನೇ ಮಾಡಿದ್ದೀನಿ. ಇದಿಷ್ಟು ನೀವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಡೆಫಿನೆಟ್ಲಿ ನೀವು ಮಾಡ್ತೀರಾ. ರಿಪೋರ್ಟೆಡ್ ಸ್ಪೀಚ್ ಯಾವುದನ್ನೇ ಕೊಟ್ಟರು ಎಕ್ಸಾಮಲ್ಲಿ ಪರ್ಫೆಕ್ಟಾಗಿ ಮಾಡ್ತೀರಾ, ಎಸ್ಪೆಷಲಿ 10th ಹುಡುಗರು. ಓಕೆ, ಇಲ್ಲಿ ನೋಡಿ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚಲ್ಲಿ ಒಂದು ಮುಖ್ಯವಾದದ್ದನ್ನು ನೀವು ಇನ್ನೊಂದು ನೆನ್ಪಿಟ್ಕೊಂಬೇಡಿ. ಮೇನ್ ವರ್ಬ್ ಏನೈತಿ, ಇಂಡೈರೆಕ್ಟ್ ಮಾಡುವಾಗ ಅದನ್ನು ಪಿ ಅಲ್ಲೇ ಇರಬೇಕು. ಓಕೆ, ಪಾಸ್ಟ್ ಪಾರ್ಟಿಸಿಪಲಲ್ಲೇ ಇಡಬೇಕು, ಒಂದು ಪಾಯಿಂಟ್. ಆಮೇಲೆ ಮಿಕ್ಕಿದೆಲ್ಲ ರೂಲ್ಸ್ನ ಇದರಲ್ಲಿ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ದಯಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸಬರು ನೋಡ್ತಿದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ, ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದೆ ಅಲ್ವಾ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವಂತಹ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾನು ಅಪ್ಲೋಡ್ ಮಾಡೋ ಎಲ್ಲ ಗ್ರಾಮರ್, ಸ್ಪೋಕನ್ ಇಂಗ್ಲೀಷು ವಿಡಿಯೋಸ್ಗಳು ನಿಮಗೆ ಅಪ್ಲೋಡ್ ಮಾಡಿದ ತಕ್ಷಣ ಬಂದು ತಲುಪುತ್ತೆ. ಓಕೆನಾ? ಆಮೇಲೆ ವಿಡಿಯೋ ನೋಡೋದಾದಮೇಲೆ ಖಂಡಿತ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಹಾಗಾಗಿ ದಯಮಾಡಿ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ, ತಡ ಮಾಡಿದೆ, ಟೈಮ್ ವೇಸ್ಟ್ ಮಾಡಿದೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ, ಫಸ್ಟ್ ಒನ್ ಏನಿದೆ, ಟೆನ್ಸ್ ರೂಲ್ಸ್ ನೋಡೋಣ. ಟೆನ್ಸ್ ಏನಿರಬೇಕು ಡೈರೆಕ್ಟ್ ಇದ್ದಾಗ, ಇಂಡೈರೆಕ್ಟ್ ಸ್ಪೀಚಲ್ಲಿ ಯಾವ ಟೆನ್ಸಲ್ಲಿ ಮಾಡಬೇಕು ಅಂತಂದರೆ, ನೋಡಿ, ಅವ್ರು ಕೊಟ್ಟಂತಹ ವಾಕ್ಯ ಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ದರೆ ಅದನ್ನು ಹೇಗೆ ಇಂಡೈರೆಕ್ಟ್ ಮಾಡಬೇಕು, ಅಥವಾ ಇಂಡೈರೆಕ್ಟ್ ಕೊಟ್ಟಿದ್ದರೆ ಹೇಗೆ ಡೈರೆಕ್ಟ್ ಸ್ಪೀಚ್ ಮಾಡಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ನೋಡಿ, ನಿಮಗೆ ಟೆನ್ಸ್ ಗೊತ್ತಿದೆ ಅಂತ ಅನ್ಕೋತೀನಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಫ್ಯೂಚರ್ ಟೆನ್ಸ್ ಅಲ್ವಾ. ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ನೋಡಿ, ಈಗ ಪ್ರೆಸೆಂಟ್ ಟೆನ್ಸದ ರೂಲ್ಸ್ನ ತಿಳ್ಕೊಂಡ್ಬಿಡೋಣ. ಸೊ ಡೈರೆಕ್ಟ್ ಸ್ಪೀಚಲ್ಲಿ ಇದ್ದರೆ ಇಂಡೈರೆಕ್ಟಲ್ಲಿ ಯಾವ ಥರ ಮಾಡಬೇಕು ನೋಡಿ. ನಾನಿಲ್ಲಿ ಚಾರ್ಟ್ ಕೊಟ್ಟಿದ್ದೀನಿ. ಸಿಂಪಲ್ ಪ್ರೆಸೆಂಟ್ ಇತ್ತು ಅಂದರೆ ಕೊಟ್ಟಿರೋ ವಾಕ್ಯ ನೀವು ಅದನ್ನು ಇಂಡೈರೆಕ್ಟ್ ಮಾಡುವಾಗ ಸಿಂಪಲ್ ಪಾಸ್ಟಿಗೆ ಮಾಡಬೇಕು. ಓಕೆ, ಕೊಟ್ಟಂತಹ ವಾಕ್ಯ ಸಪೋಸ್ ಸಿಂಪಲ್ ಪ್ರೆಸೆಂಟ್ ಇದ್ದರೆ ಅದನ್ನು ಸಿಂಪಲ್ ಪಾಸ್ಟಿಗೆ ನೀವು ಇಂಡೈರೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಒಂದು ವೇಳೆ ಇಂಡೈರೆಕ್ಟಲ್ಲಿ ಸಿಂಪಲ್ ಪಾಸ್ಟಲ್ಲಿ ಕೊಟ್ಟಿದ್ರೆ ಡೈರೆಕ್ಟಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಬರಿಬೇಕಾಗತ್ತೆ ಉಲ್ಟಾ. ಓಕೆ, ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂವಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂವಸ್ಸಿಗೆ ಮಾಡಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ಸಿಗಿದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಮಾಡಬೇಕು. ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಏನಾರ ಇದ್ದರೆ ಪಾಸ್ಟ್ ಪರ್ಫೆಕ್ಟಿಗೆ ನೀವು ಮಾಡಬೇಕಾಗತ್ತೆ. ಓಕೆ, ಆಲ್ಮೋಸ್ಟ್ ನೋಡಿ, ಮೇಲಿನ 3 ಸೆಂಟೆನ್ಸಲ್ಲಿ ನಾವು ಮಾಡ್ತೀವಿ. ಅಂದರೆ ಸಿಂಪಲ್ ಪ್ರೆಸೆಂಟು, ಪ್ರೆಸೆಂಟ್ ಕಂಟಿನ್ಯೂ ಮತ್ತು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಮಾಡ್ತೀವಿ. 4ನೇದು ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆನಾ? ಇಲ್ಲಿ ಲಾಸ್ಟ್ನೇದರಲ್ಲಿ ಹೆಚ್ಚು ಜಾಸ್ತಿ ಕೇಳಲ್ಲ, ನೀವು ಅದನ್ನು ಟೆನ್ಷನ್ ಮಾಡ್ಕೋಬೇಡಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು, ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ 4ದರಲ್ಲೂ ವಿಶೇಷವಾಗಿ ಕೇಳೋದು ಕಡಿಮೆ, ಮಾಡೋಕ್ಕೆ ಬರಲ್ಲ ಅದು. ಓಕೆನಾ? ಸೊ ಈಗ ನೋಡಿ, ಇದನ್ನು ರೂಲ್ಸ್ ನೆನ್ಪಿಟ್ಕೊಂಬಿಡಿ. ಓಕೆ, ಏನಿದೆ ಇಲ್ಲಿ ನೋಡಿದ್ರಲ್ವಾ, ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ಥರ ಮಾಡಬೇಕು ಅಂತ. ಇನ್ನು ಪಾಸ್ಟ್ ಟೆನ್ಸದ ರೂಲ್ಸ್ ನೋಡಿ, ನೆನಪಿಟ್ಕೊಂಬೇಡಿ ಸೂತ್ರಗಳನ್ನ. ಇದನ್ನು ತುಂಬ ಇಂಪಾರ್ಟೆಂಟ್. ಈ ಸೂತ್ರಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಬಿಟ್ರೆ ಡೆಫಿನೆಟ್ಲಿ ನೀವು ಜಲ್ದಿ ಬೇಗ ಫೈಂಡ್ ಔಟ್ ಮಾಡ್ತೀರಾ. ಡೈರೆಕ್ಟ್ ಇಂಡೈರೆಕ್ಟ್ ಮಾಡ್ತೀರಾ, ಬೇಗ ಕಲಿತೀರಾ. ಓಕೆ, ಸೊ ಪಾಸ್ಟ್ ಟೆನ್ಸಲ್ಲಿ ಡೈರೆಕ್ಟ್ ಇದ್ದಾಗ ಯಾವ ಥರ ಇಂಡೈರೆಕ್ಟ್ ಮಾಡಬೇಕು ಅಂತಂದರೆ, ಸಿಂಪಲ್ ಪಾಸ್ಟ್ ಇತ್ತು ಅಂತಂದರೆ ಕೊಟ್ಟಂತಹ ವಾಕ್ಯ ಸಿಂಪಲ್ ಪಾಸ್ಟ್ ಇತ್ತು ಅಂದರೆ ಡೈರೆಕ್ಟಲ್ಲಿ, ಇಂಡೈರೆಕ್ಟ್ ಮಾಡುವಾಗ ಪಾಸ್ಟ್ ಪರ್ಫೆಕ್ಟಿಗೆ ಮಾಡಬೇಕು. ಓಕೆ, ಇಂಡೈರೆಕ್ಟ್ ಮಾಡುವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮಾಡಬೇಕು. ಹಾಗೆ ಪಾಸ್ಟ್ ಕಂಟಿನ್ಯೂವಸ್ ಇತ್ತು ಅಂತಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ಸಲ್ಲಿ ನೀವು ಮಾಡಬೇಕು.
ಪಾಸ್ಟ್ ಕಂಟಿನ್ಯೂ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂವಲ್ಲಿ ಮಾಡಬೇಕು. ಪಾಸ್ಟ್ ಪರ್ಫೆಕ್ಟ್ ಇತ್ತು ಅಂತಂದರೆ ಪಾಸ್ಟ್ ಪರ್ಫೆಕ್ಟಲ್ಲೇ ಮಾಡಬೇಕು. ಇನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸೇ ಇರಬೇಕು. ವಿಶೇಷವಾಗಿ 4ನೇ ಸ್ಟೇಜಲ್ಲಿ ಮಾಡೋಕ್ಕೆ ಬರಲ್ಲ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಓಕೆ, ನೀವು ಅದನ್ನು ತಲೆನೇ ಕೆಡಿಸ್ಕೋಬೇಡಿ. ನಾನು ಹೆಚ್ಚಿನ ನಾಲೆಜ್ ಪರ್ಪಸ್ ನಿಮಗೆ ಸುಮ್ಮನೆ ಗೊತ್ತಿರಲಿ ಕಾಮನ್ ಆಗಿ ಅಂತ ಹೇಳಿದ್ದೀನಿ ಸೂತ್ರ. ಓಕೆ, ಬಿಕಾಸ್ ದ್ಯಾಟ್ ಅಕಸ್ಮಾತ್ ಅವ್ರು ಏನಾರು ಕೊಟ್ಟರೆ ನೀವು ಅದನ್ನು ಯಾವ ಥರ ಮಾಡಬೇಕು ಅಂತ ಗೊತ್ತಾಗಲಿ ಅಂತ. ಓಕೆ, ಅವ್ರು ನಿಮ್ಮ ಟೆಸ್ಟ್ ಪರೀಕ್ಷೆಗೋಸ್ಕರನೂ ಕೊಡ್ಬೋದಲ್ವ. ನಿಮ್ಮ ಮೆಂಟಾಲಿಟಿ, ನಿಮ್ಮ ಬುದ್ಧಿಮಟ್ಟ ಯಾವ ಥರ ಇದೆ, ನಿಮ್ಮದು IQ ಕೆಪಾಸಿಟಿ ಮತ್ತು ನಿಮ್ಮದು ವಿಚಾರ ಶಕ್ತಿ ಯಾವ ಥರ ಯೋಚನೆ ಮಾಡೋ ಶಕ್ತಿ ಇದೆ ಅಂತ ಕೇಳೋಕೆ ಕೊಡ್ಬೋದು. ಹಾಗಾಗಿ ಗೊತ್ತಿರಲಿ ಅನ್ನೋ ಕಾರಣಕ್ಕೆ 4 ಟೆನ್ಸನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಓಕೆ, ಇನ್ನು ಫ್ಯೂಚರ್ ಟೆನ್ಸಲ್ಲಿ ನೋಡಿ, ಡೈರೆಕ್ಟ್ ಇದ್ದರೆ ಯಾವ ಥರ ಇಂಡೈರೆಕ್ಟ್ ಮಾಡಬೇಕು ಅಂತಂದರೆ, ಫ್ಯೂಚರ್ ಟೆನ್ಸ್ ಭವಿಷ್ಯದ ಕಾಲದಲ್ಲಿ ಕೊಟ್ಟಿದ್ರೆ, ಸಿಂಪಲ್ ಫ್ಯೂಚರಲ್ಲಿ ಏನಾದರೂ ವಾಕ್ಯ ಇತ್ತು ಅಂತಂದರೆ ಶುಡ್ಡ ವುಡ್ಡನ್ನು ನೀವು ಬಳಸಬೇಕಾಗತ್ತೆ. ಆಮೇಲೆ ಫ್ಯೂಚರ್ ಕಂಟಿನ್ಯೂವಸ್ ಇದ್ದರೆ ಶುಡ್ ಬಿ ವುಡ್ ಬಿ ಬಳಸಬೇಕಾಗತ್ತೆ. ಫ್ಯೂಚರ್ ಪರ್ಫೆಕ್ಟ್ ಇತ್ತು ಅಂತಂದರೆ ಶುಡ್ ಹ್ಯಾವ್ ವುಡ್ ಹ್ಯಾವ್ ಬಳಸಬೇಕಾಗತ್ತೆ ಇಂಡೈರೆಕ್ಟಲ್ಲಿ. ಆಮೇಲೆ ಸಪೋಸ್ ಕೊಟ್ಟಂತಹ ವಾಕ್ಯ ಡೈರೆಕ್ಟಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತು ಅಂತಂದರೆ ನೀವು ಅದನ್ನು ಇಂಡೈರೆಕ್ಟ್ ಮಾಡುವಾಗ ಶುಡ್ ಹ್ಯಾವ್ ಬೀನ್ ಹಾಗೆ ವುಡ್ ಹ್ಯಾವ್ ಬೀನ್ ಅಂತ ಸೇರಿಸ್ಬೇಕಾಗತ್ತೆ, ಮಾಡಬೇಕಾಗತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೇನೆ. ಓಕೆ, ಇನ್ನು ಈ ಟೆನ್ಸ್ ರೂಲ್ಸ್ಗಳನ್ನ ನೋಡ್ಕೊಂಡ್ರಿ. ನಿಮಗೆ ಮೊದಲು ಟೆನ್ಸ್ ಅಂದರೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಇಂಡೈರೆಕ್ಟ್ ಮಾಡುವಾಗ. ಯಾಕಂದರೆ ಟೆನ್ಸ್ ರೂಲ್ಸ್ ಗೊತ್ತಿರಬೇಕು. ಸಬ್ಜೆಕ್ಟ್ ಎಲ್ಲಿ ಹಚ್ಚಬೇಕು, ವರ್ಬ್ ಎಲ್ಲಿ ಹಚ್ಚಬೇಕು, ಮೇನ್ ವರ್ಬ್ ಎಲ್ಲಿ ಹಾಕಬೇಕು, ಹೆಲ್ಪಿಂಗ್ ವರ್ಬ್ ಎಲ್ಲಿ ಹಾಕಬೇಕು, ಆಬ್ಜೆಕ್ಟ್ ಎಲ್ಲಿ ಹಾಕಬೇಕು. ಓಕೆನಾ, ಮತ್ತು ING ಎಲ್ಲಿ ಬರುತ್ತೆ, ಎಸ್ ಪ್ರತ್ಯಯ ಎಲ್ಲಿ ಬರುತ್ತೆ, ಡೂ ಡಸ್ಗಳನ್ನ ಎಲ್ಲಿ ಬಳಸಬೇಕು, ಹ್ಯಾವ್ ಹ್ಯಾಡ್ ಡಿಡ್ ಎಲ್ಲ ಗೊತ್ತಿರಬೇಕು. ಓಕೆನಾ, ಸೊ ಈಗ ಟೆನ್ಸ್ ರೂಲ್ಸ್ ಆಯಿತು. ಬನ್ನಿ ಮಕ್ಕಳ, ಈಗ ಸಮ್ ಅದರ್ ರೂಲ್ಸ್ ಕೂಡ ಇದೆ. ಯಾವುದಂದರೆ ನಾವು ಪ್ರೊನೌನ್ಸಿಯೇಷನ್ಗಳನ್ನ ಚೇಂಜ್ ಮಾಡಬೇಕಾಗತ್ತೆ. ಕೆಲವೊಂದಿಷ್ಟು ವಾಕ್ಯದ ಕಡೆಗೆ ಬರುವಂತಹ ಶಬ್ದಗಳನ್ನ ಆಗಲಿ ಚೇಂಜ್ ಮಾಡಬೇಕಾಗತ್ತೆ, ಡೈರೆಕ್ಟ್ ಇಂಡೈರೆಕ್ಟ್. ಅದನ್ನು ನೋಡಿ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ದೀನಿ. ಡೈರೆಕ್ಟಲ್ಲಿ ಸಪೋಸ್ ಏನಾರ ಟುಡೇ ಇದ್ದರೆ ಇಂಡೈರೆಕ್ಟಲ್ಲಿ ದ್ಯಾಟ್ ಡೇ ಅಂತ ಮಾಡಬೇಕು. ಟುಮಾರೋ ಅಂತ ಇದ್ದರೆ ಇಂಡೈರೆಕ್ಟಲ್ಲಿ ದ ನೆಕ್ಸ್ಟ್ ಡೇ ಅಂತ ಮಾಡಬೇಕು. ಡೈರೆಕ್ಟಲ್ಲಿ ಎಸ್ಟರ್ಡೇ ಅಂತ ಇತ್ತು ಅಂದರೆ ಅದು ಇಂಡೈರೆಕ್ಟಲ್ಲಿ ದ ಪ್ರೀವಿಯಸ್ ಡೇ ಅಂತ ಆಗುತ್ತೆ. ನೌ ಅಂತ ಇದ್ದರೆ ದೆನ್ ಆಗುತ್ತೆ. ಹಿಯರ್ ಅಂತ ಇದ್ದರೆ ದೇರ್ ಅಂತ ಆಗುತ್ತೆ. ದೀಸ್ ಇದ್ದರೆ ದ್ಯಾಟ್ ಆಗುತ್ತೆ. ಎಗೋ ಇದ್ದಿದ್ದೆ ಬಿಫೋರ್ ಆಗ್ತದೆ. ದಸ್ ಇದ್ದಿದ್ದು ಸೋ ಆಗ್ತದೆ. ಟು ನೈಟ್ ಇದ್ದಿದ್ದು ದ್ಯಾಟ್ ನೈಟ್ ಅಂತ ಆಗ್ತದೆ. ಡೂ ಮತ್ತು ಡಸ್ ಇದ್ದರೆ ಅದರ ಪಾಸ್ಟ್ ಫಾರ್ಮಸ್ ಅಂದರೆ ಡಿಡ್ ಆಗುತ್ತೆ ಡೈರೆಕ್ಟಲ್ಲಿ ಇಂಡೈರೆಕ್ಟಲ್ಲಿ. ಓಕೆನಾ, ಆಮೇಲೆ ಸಪೋಸ್ ಡೈರೆಕ್ಟಲ್ಲಿ ಕ್ಯಾನ್ ಇದ್ದರೆ ಇಂಡೈರೆಕ್ಟ್ ಮಾಡುವಾಗ ಅದು ಕುಡ್ ಆಗುತ್ತೆ. ಓಕೆ, ಇವುಗಳು ಕೂಡ ತುಂಬ ಇಂಪಾರ್ಟೆಂಟು. ನೀವು ನಿಜವಾಗ್ಲೂ ಈ ಸೂತ್ರಗಳನ್ನಷ್ಟು ಪರ್ಫೆಕ್ಟ್ ಮಾಡ್ಕೊಂಡು ಬಿಡಿ. ನಾನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಎಕ್ಸಾಂಪಲ್ಗಳನ್ನ ನಿಮಗೆ ನಾನು ಮಾಡಿ ತೋರಿಸ್ತೇನೆ. ಓಕೆ, ಎಕ್ಸಾಂಪಲ್ ಈಗ ಒಂದು ಎಕ್ಸಾಂಪಲ್ ನೋಡಿ. ಓಕೆ, ಇಲ್ಲಿ ರಾಧಾ ಸೇಡ್ ಅಂತ ಇದೆ ಒಂದು ವಾಕ್ಯ. ಸೊ ಅಲ್ಲಿ ಕಾಮ ಕೊಟ್ಟಿದ್ದಾರೆ. ಐ ಲೈಕ್ ಹಾಟ್ ಕಾಫಿ. ಇದರ ಅರ್ಥ ಏನು? ರಾಧಾ ಹೇಳ್ತಾಳೆ. ಇನ್ವೈಟೆಡ್ ಕಾಮದಲ್ಲಿ ಏನು ಕೊಟ್ಟಿದ್ದಾರೆ? ಐ ಲೈಕ್ ಹಾಟ್ ಕಾಫಿ ಅಂತ ಕೊಟ್ಟಿದ್ದಾರೆ. ರಾಧಾ ಹೇಳಿದ್ಲು, ನನಗೆ ಹಾಟ್ ಕಾಫಿ ಅಂದರೆ ತುಂಬ ಇಷ್ಟ ಅಂತ, ನಾನು ಇಷ್ಟಪಡ್ತೀನಿ ಅಂತ. ಓಕೆ, ರಾಧಾ ಸೈಡ್ ಐ ಲೈಕ್ ಹಾಟ್ ಕಾಫಿ. ರಾಧಾ ಹೇಳಿದ್ಲು, ಏನಂತ ಹೇಳ್ತಾಳೆ? ರಾಧಾಗೆ ನನಗೆ ಹಾಟ್ ಕಾಫಿ ಇಷ್ಟ, ನನಗೆ ಬಿಸಿ ಕಾಫಿ ಇಷ್ಟ ಅಂತ. ಸೊ ನಾನೀಗ ಹೇಳಿದೆ, ಇನ್ನೂ ಒಂದಿಷ್ಟು ಸೂತ್ರಗಳಿದೆ. ಅದನ್ನು ಈಗ ಎಕ್ಸಾಂಪಲ್ ಯಾವ ಸೂತ್ರ ಅಂತಂದರೆ ನೋಡಿ, ಅದು ನೌನ್ಗಳ ಸೂತ್ರ, ಪ್ರನೌನ್ಗಳ ಸೂತ್ರ. ಇಲ್ಲಿ ನೋಡಿ, ಐ ಲೈಕ್ ಹಾಟ್ ಕಾಫಿ ಅಂತ ಇದೆ. ಇಲ್ಲಿ ಇಂಡೈರೆಕ್ಟ್ ಮಾಡೋವಾಗ ಏನಾಗುತ್ತೆ? ಐ ಇದ್ದಿದ್ದು ಏನಾಗಬೇಕಲ್ಲಿ? ಶಿ ಅಂತ ಆಗಬೇಕು. ಯಾಕಂದರೆ ಇಲ್ಲಿ ರಾಧಾ ಅಂತ ಇದ್ದಾಳೆ ಅಲ್ವಾ. ಆಯ್ ಅಂದರೆ ಇಲ್ಲಿ ಬೇರೆ ಯಾರೂ ಅಲ್ಲ, ರಾಧಾ ತಾನೇ ಹೇಳ್ತಾ ಇದ್ದಾಳೆ ತನ್ನ ಬಗ್ಗೆ. ಓಕೆ, ಇಲ್ಲಿ ಆಯ್ ಅಂತಂದರೆ ಯಾರಿಲ್ಲಿ? ರಾಧಾ ಅಂತಲೇ ಅರ್ಥ. ಹಾಗಾಗಿ ಶಿ ಆಗುತ್ತೆ. ಅದು ಆಯ್ ಇದ್ದಿದ್ದೇನಾಗುತ್ತೆ? ಇಂಡೈರೆಕ್ಟ್ ಮಾಡೋವಾಗ ಶಿ ಆಗುತ್ತೆ. ಹೀಗೆ ನೌನ್ಗಳ ಫಾರ್ಮೇಷನ್ ಜೊತೆಗೆ ನಿಮಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಹಳಷ್ಟು ಏನಿಲ್ಲ ಅಂದರೂ ಒಂದು 30 ವಾಕ್ಯಗಳವರೆಗೂ ತೊಗೊಂಡು ಬರ್ತೇನೆ. ಓಕೆ,
ಡೆಫಿನೆಟ್ಲಿ ನೀವು ಪರ್ಫೆಕ್ಟ್ ಆಗ್ತೀರಾ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಸೂನ್ ಬೇಗ ತೊಗೊಂಡು ಬರ್ತೀನಿ, ಮಾಡಿದ್ದೀನಿ. ಓಕೆ, ಅದನ್ನು ಕೂಡ ಕೊಡ್ತೀನಿ. ಸಾಕಷ್ಟು ಎಕ್ಸಾಂಪಲ್ಗಳ ಜೊತೆಗೆ ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನ ತುಂಬ ಸರಳವಾಗಿ ಕಲಿಸ್ಕೊಡ್ತೀನಿ ಮಕ್ಕಳ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಓಕೆ, ಆ್ಯಂಡ್ ಹಾಂ, ಯಾರು ಹೊಸಬರು ನೋಡ್ತಿದ್ರು, ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಬೆಲ್ ಐಕನ್ ಬರುತ್ತಲ್ವ ಪಕ್ಕದಲ್ಲೇ, ಅದನ್ನು ಬೆಲ್ ಐಕನ್ ಕ್ಲಿಕ್ ಮಾಡಿ. ಅದರ ಜೊತೆಗೆ ವಿಡಿಯೋಗೆ ದಯಮಾಡಿ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬಿಕಾಸ್ ಗ್ರಾಮರ್ನ ಅಗದಿ ಸರಳವಾಗಿ, ಸುಲಭವಾಗಿ, ನಿಧಾನಕ್ಕೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನಾನು ಮಾಡೋ ಇದಿಷ್ಟು ವಿಡಿಯೋಗಳನ್ನ ಫಾರ್ಮುಲಾಗಳ ಜೊತೆಗೆ ನೀವು ಚೆನ್ನಾಗಿ ಕಲಿತ್ರೆ ಡೆಫಿನೆಟ್ಲಿ ಗ್ರಾಮರಲ್ಲಿ ಔಟ್ 40ಕ್ಕೆ 40 ಮಾರ್ಕ್ಸು ತಗೊಳ್ತೀರಾ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಸೂತ್ರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಕೆಲವೊಂದೆರಡು ಸೂತ್ರಗಳಿದೆ, ಅದರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟೆನ್ಸ್ ರೂಲ್ಸ್, ಪ್ರೊನೌನ್ಸಿಯೇಷನ್ಗಳನ್ನ ಡೈರೆಕ್ಟ್ ಇದ್ದಾಗ ಇಂಡೈರೆಕ್ಟಲ್ಲಿ ಹೇಗೆ ಚೇಂಜ್ ಮಾಡಬೇಕು ಅನ್ನೋದು ಆದಷ್ಟು ಸೂತ್ರಗಳ ಜೊತೆಗೆ, ಅದರ ಜೊತೆಗೆ ಎಕ್ಸಾಂಪಲ್ಸ್ ಜೊತೆಗೆ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿ ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡ್ತಾ ಇರಿ ವಿಡಿಯೋನ, ಲೈಕ್ ಮಾಡಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. 10th ಎಕ್ಸಾಮ್ಸ್ ಯಾವ ಹುಡುಗರೆಲ್ಲ ನೋಡ್ತಿದ್ದೀರೋ 10th ಮಕ್ಕಳು ಎಲ್ಲರಿಗೂ ಆಲ್ ದ ಬೆಸ್ಟ್ ಎಕ್ಸಾಮಿಗೆ. ಓಕೆನಾ? ಚೆನ್ನಾಗಿ ಓದಿ, ಸ್ಟಡಿ ರೆಗ್ಯುಲರ್ಲಿ. ಓಕೆ, ನೋಡ್ತಾರೆ ಈ ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಮಕ್ಕಳೇ, ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.